ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಈ ವ್ಲಾಗಲ್ಲಿ ನಮ್ಮನೆ ಫ್ರಿಜ್ಜನ್ನ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಫ್ರಿಜ್ ತಂದಾಗಿಂದ ಒಂದೇ ಒಂದು ಟೈಮು ಸಹ ಕ್ಲೀನ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಒರೆಸ್ಕೊಂಡು ಸುಮ್ಮನಾಗ್ತಿದ್ವಿ. ಸೊ ಇವತ್ತು ಡೀಪ್ ಕ್ಲೀನ್ ಮಾಡೋಣ. ಸೊ ಮೊದಲಿಗೆ ಬೇಳೆಕಾಳುಗಳಿರ್ಬೋದು ಮತ್ತು ಡ್ರೈ ಫ್ರೂಟ್ಸು ವೆಜಿಟೇಬಲ್ಸು ಎಲ್ಲ ಇಳಿಸ್ಕೊಂಡಿದ್ದೀನಿ. ಮತ್ತು ಈ ಕಡೆ ಎಲ್ಲ ರಾಕ್ಸ್ಗಳು ಸ್ಟ್ಯಾಂಡ್ಗಳು ಇರುತ್ತಲ್ಲ ಫ್ರಿಜ್ಜಲ್ಲಿ, ಅದನ್ನೆಲ್ಲನೂ ಸಹ ಒಂದು ಕಡೆ ವಾಶ್ ಮಾಡೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಈಗ ನೀವು ನೋಡ್ಬೋದು ಯಾವ ಥರ ಫ್ರಿಜ್ ಗಲೀಜಾಗಿದೆ ಅಂತ. ನಾವೇನು ಫ್ರಿಜ್ಜು ತಂದು ಜಾಸ್ತಿ ವರ್ಷ ಆಗಿಲ್ಲ, ಒಂದು 2 ಇಯರ್ಸ್ ಆಯಿತು ಅಷ್ಟೇ. ಮೇಲೆ ಒರೆಸ್ಕೊಳ್ತಾ ಇದ್ದೆ ಅಷ್ಟೇ. ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಎಲ್ಲ ಇತ್ತು ಗಲೀಜು, ಸಂದಿಯಲ್ಲೆಲ್ಲ ಬ್ಲಾಕ್ ಥರ ಅಲ್ಲಲ್ಲಿ ಸಂದಿಯಲ್ಲೆಲ್ಲ ಸೇರ್ಕೊಂಡಿತ್ತು. ಸೊ ನೋಡಿ ಯಾವ ಥರ ಇದೆ ಅಂತ. ನೀಟಾಗಿ ಎಲ್ಲ ಫುಲ್ಲು ಬಿಚ್ಚಿಟ್ಟಿದ್ದೀವಿ ಇವತ್ತು ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಕರೆಂಟೆಲ್ಲ ಆಫ್ ಮಾಡಿದ್ದೀನಿ ಫ್ರಿಜ್ಜಲ್ಲಿ. ಸೊ ಇದನ್ನೆಲ್ಲ ನೀಟಾಗಿ ಈಗ ವಾಶ್ ಮಾಡ್ಕೊಳ್ಳೋಣ. ಡೋರ್ದಾಗಿಂದ ಒಳಗಡೆ ಫುಲ್ಲು ಫ್ರಿಜ್ ಕ್ಲೀನ್ ಮಾಡೋದು ಯಾವ ಥರ ಅಂತ ಈ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ. ಮತ್ತು ಕ್ಲೀನ್ ಮಾಡಿ ಈ ಐಟಮ್ಸ್ಗಳೆಲ್ಲ ನೀಟಾಗಿ ಯಾವ ಥರ ಎತ್ತಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ ಅನ್ನೋದು ಸಹ ಈ ವ್ಲಾಗಲ್ಲಿ ನೋಡಿಸ್ತೀನಿ. ನೋಡಿ ಈ ರಾಕ್ಸ್ಗಳೆಲ್ಲ ಯಾವ ಥರ ಗಲೀಜಾಗಿದೆ ಅಂತ. ಸುಮ್ಮನೆ ಮಾರ್ಕೆಟಿಂದ ತಂದಿರೋ ಸೊಪ್ಪುಗಳನ್ನೆಲ್ಲ ಮೊದಲಿಗೆ ನಾವು ಕ್ಲೀನ್ ಮಾಡಿ ಎತ್ತಿಟ್ಕೊಡ್ತಾ ಇದ್ದೀವಿ, ಮತ್ತು ಬಾಡೋಗ್ಬಿಡುತ್ತೆ ಅಂತ ಇಲ್ಲಿ ವಿಮ್ ಜೆಲ್ ಹಾಕ್ಕೊಂಡೆ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಡ್ತಾಯಿದ್ದೀನಿ. ಜಿಡ್ಡಿರುತ್ತಲ್ಲ, ಸೊ ಅದಕ್ಕೆ ನೀಟಾಗೆಲ್ಲ ವಾಶ್ ಮಾಡಿ ಬಿಸಿಲಿದ್ದ ಕಾರಣ ಈಚೆನೂ ಎಲ್ಲ ನೀಟಾಗಿ ಒಣಗಿಸಿಟ್ಟಿದ್ದೀವಿ. ಇಲ್ಲಿ ನಾನು ರೆಫ್ರಿಜರೇಟರ್ ಕ್ಲೀನ್ ಮಾಡೋದಕ್ಕೆ ಲಿಕ್ವಿಡ್ ತಗೊಂಡಿದ್ದೀನಿ, ವಿಮ್ ಜೆಲ್ ಲಿಕ್ವಿಡು. ಸಾಫ್ಟಾಗಿರೋ ಬ್ರಷ್ನ ಯೂಸ್ ಮಾಡಿಕೊಂಡು ಸ್ವಲ್ಪನೇ ಹದ್ದಿ ಉಜ್ತಾ ಇದ್ದೀನಿ. ಜಾಸ್ತಿ ರಫಾಗೂ ಸಹ ಇಲ್ಲಿ ಉಜ್ಜಬಾರ್ದು, ಸಾಫ್ಟಾಗೆ ಉಜ್ಕೊಳ್ಬೇಕು. ಸೊ ಸುಮ್ಮನೆ ಹಂಗಾಗಿ ಕೈ ಆಡಿಸ್ತಾ ಇದ್ದೀನಿ, ಯಾಕಂದರೆ ಜಿಡ್ಡೆಲ್ಲ ಹೋಗಲಿ ಅಂತ, ಸಂದಿಯಲ್ಲಿರೋ ಕರೆಗಳೆಲ್ಲ ಏನಾದರೂ ಇದ್ದರೆ ಕ್ಲೀನ್ ಆಗಲಿ ಅನ್ನೋದಕ್ಕೋಸ್ಕರ. ಸ್ವಲ್ಪನೂ ಒಂದು ಪಾರ್ಟ್ಸನ್ನು ಬಿಡ್ತಾರೆ ನೀಟಾಗಿ ಸ್ಟೆಪ್ಸು ಸ್ಟ್ಯಾಂಡ್ಸ್ದಾಗಿಂದ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮತ್ತು ಡೋರು ಆಚೆ ಸುತ್ತೂ ಸಹ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟಾಗಿ ಎಷ್ಟು ಮೆಲ್ಲಗೆ ಉಜ್ತಾ ಇದ್ದೀನಿ ಅಂತ, ಏನಾದರೂ ರಿಂಕಲ್ಸ್ ಏನಾದರೂ ಬಿದ್ದುಬಿಡುತ್ತೆ ಅಂತ. ಸೊ ಈ ಥರ ನೀಟಾಗಿ ಶೆಲ್ಫ್ಗಳನ್ನೆಲ್ಲ ನೀಟಾಗಿ ಡೋರ್ ಹತ್ರ ಎಲ್ಲ ನೀಟಾಗಿ ಕವರ್ ಮಾಡಿಕೊಂಡು ಸುಮ್ಮನೆ ಸಾಫ್ಟಾಗಿ ಲಿಕ್ವಿಡ್ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಬೇಕು. ಮತ್ತು ಸೊ ಈಗ ಎಲ್ಲ ಉಜ್ಜಿತ್ತಾಯ್ತಲ್ವ, ಎಲ್ಲ ತ್ಯಾವದ ಬಟ್ಟೆಯಲ್ಲೇ ನೀಟಾಗಿ ಎಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ಉಜ್ಜಿದ್ನೋ ಅಲ್ಲಿ ಪಾರ್ಟ್ಸ್ಗಳನ್ನೆಲ್ಲ ನೀಟಾಗಿ ತ್ಯಾವದ ಬಟ್ಟೆಯಲ್ಲೇ ಒರೆಸ್ಕೊಂಬಿಟ್ಟೆ ಸೋಪ್ ನೀರನ್ನ. ಈಗ ಒಣಬಟ್ಟೆ ತಗೊಂಡು, ಸಾಫ್ಟಾಗಿರೋ ಬಟ್ಟೆ ತಗೊಂಡು ಮೇಲೆ ನೀಟಾಗಿ ಒಣಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಪಳಪಳ ಅಂತ ಹೊಳಿತೈತೆ ಅಂತ. ಅಷ್ಟು ಕ್ಲೀನಾಗಿ ಉಜ್ಜಿದ್ದೀನಿ ಸಾಫ್ಟಾಗಿ. ಸೊ ಈಗ ನೋಡ್ಬೋದು ಯಾವ ಥರ ನಮ್ಮ ಫ್ರಿಜ್ ಲುಕ್ ಇದೆ ಅಂತ. ಒಂದೊಳ್ಳೆ ಶೈನ್ ಬಂದಿದೆ ಫ್ರಿಜ್ಗೆ. ಸೊ ಇಷ್ಟಾಯಿತು, ಹೊಸ ಫ್ರಿಜ್ ಥರನೇ ಕಾಣಿಸ್ತಾ ಐತೆ ನೀಟಾಗಿ. ಎಲ್ಲ ಈ ಸಂದಿಯಲ್ಲೆಲ್ಲ ಎಷ್ಟು ಗಲೀಜಿದೆ, ಏನೂ ಇಲ್ಲ. ಮತ್ತು ಕೆಳಗಡೆ ಫ್ರಿಜ್ ಸ್ಟ್ಯಾಂಡು ಮತ್ತು ರಾಕಿರುತ್ತಲ್ವ, ಸೊ ಅದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಚೆನ್ನಾಗಿ ಇದೆಲ್ಲ ಒಣಗಿದೆ ಈಗ ವಿಡಿಯೋ ಮಾಡೋಕ್ಕೆ. ಸೊ ಈಗ ನೀವು ನೋಡ್ಬೋದು ಫ್ರಿಜ್ದು ಸ್ಟ್ಯಾಂಡ್ಸ್ ರಾಕ್ಸ್ ಎಲ್ಲ ಹಾಕಿದ್ದೀನಿ, ಡೋರು ಮತ್ತು ಒಳಗಡೆ ಎಲ್ಲ ನೋಡ್ಬೋದು ಯಾವ ಥರ ಫ್ರಿಜ್ ಪಳಪಳ ಅಂತ ಹೊಳಿತೈತೆ ಅಂತ. ಅಲ್ಲೆಲ್ಲ ಎಷ್ಟು ಗಲೀಜಿತ್ತು, ಈಗ ಎಷ್ಟು ನೀಟಾಗಿ ಎಲ್ಲ ಪಳಪಳ ಅಂತ ಒಂದೊಳ್ಳೆ ಶೈನ್ ಬಂದುಬಿಟ್ಟಿದೆ. ಈಗ ಫ್ರಿಜ್ಜು ಒಂದೊಳ್ಳೆ ನ್ಯೂ ಫ್ರಿಜ್ ಆಗಿದೆ. ಈಗ ಇದಕ್ಕೆಲ್ಲ ವೆಜಿಟೇಬಲ್ಸ್ ಇಡೋಣ. ಸೊ ಮುಂದೆ ಬರೋ ದಿನಗಳಲ್ಲಿ ಫ್ರಿಜ್ಜನ್ನ ನೀಟಾಗಿ ಆರ್ಗನೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಕವರ್ಗಳಲ್ಲೇ ಇಟ್ಟಿರೋದ್ರಿಂದ ಬಾಕ್ಸ್ಗಳನ್ನ ಆರ್ಡ್ರ್ ಮಾಡಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫ್ರಿಜ್ಗೆ ಅಂತ ಬಾಕ್ಸ್ ಬಂದಿದೆಯಲ್ಲ, ಅದರಲ್ಲೆಲ್ಲ ಇಟ್ಟು ನೀಟಾಗಿ ಆರ್ಗನೈಸ್ ಮಾಡಿ ಮುಂದೆ ಬರೋ ದಿನಗಳಲ್ಲಿ ನೋಡಿಸ್ತೀನಿ ನಿಮಗೆ. ಈಗ ಫ್ರಿಜ್ಗೆ ಒಂದು ಕಳೆ ಬಂದಿದೆ,
ಫ್ರಿಜ್ಗೆ ಪವರು ಸಹ ಕನೆಕ್ಟ್ ಮಾಡಿದ್ದೀನಿ. ಇನ್ನು ಒಳಗಡೆ ತೆಗೆದು ನೋಡೋಣ ಯಾವ ಥರ ಇದೆ ಅಂತ. ಸೊ ಇದಿಷ್ಟು ಡೋರಲ್ಲಿ ನಾನು ಇಟ್ಟಿರೋದು ಕಾಳುಗಳು ಮತ್ತು ಮೊಟ್ಟೆ ಮತ್ತು ಡ್ರೈ ಫ್ರೂಟ್ಸು, ಇದು ಸ್ವಲ್ಪ ದಿನಸಿ ಐಟಮ್ಸು. ಮತ್ತು ಈ ಕಡೆ ಬಂದರೆ ವೆಜಿಟೇಬಲ್ಸು, ಫ್ಲವರ್ಸು ಮತ್ತು ಫ್ರೂಟ್ಸು ಇದಿಷ್ಟನ್ನು ಇಟ್ಟಿದ್ದೀನಿ. ಇಷ್ಟು ನ್ಯೂ ಫ್ರಿಜ್ ಥರ ಆಗಿದೆ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರಿಜ್ದು ಯಾವಾಗಲಾದ್ರೂ ಟೂರ್ ಮಾಡಿ ನೋಡಿಸ್ತೀನಿ, ಏನೇನು ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಅಂತ ಎಲ್ಲ ನೋಡಿಸ್ತೀನಿ. ಸೊ ಇದಿಷ್ಟು ಫ್ರಿಜ್ ಡೀಪ್ ಕ್ಲೀನ್ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.